ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಬಂದರೆ ಮೋಸ್ಟ್ ಎಲಿಜಿಬಲ್ ಆರ್ ಎಲ್ಸ್ ಮೋಸ್ಟ್ ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು BCom, MCom, MBA ಫೈನಾನ್ಸ್ ಆಗಿರುತ್ತೆ. ಇದು ಬಿಟ್ಟು ಬೇರೆ ಕ್ವಾಲಿಫಿಕೇಷನ್ ಲೈಕ್ BBM, BBA, BA, ಸೊ ಇವರು ಸಹ ಈ ಒಂದು ಇಂಡಸ್ಟ್ರಿಗೆ ಬರ್ಬೋದು. ಮತ್ತು CA ಮಾಡಿದವರು, ಕಂಪನಿ ಸೆಕ್ರೆಟರಿ ಮಾಡಿದವರು, ಇವರು ಸಹ ಈ ಒಂದು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ. ಫಿನಾನ್ಷಿಯಲ್ ಸೆಕ್ಟರಲ್ಲಿ ಟಾಪ್ 8 ಕ್ಯಾರಿಯರ್ ಅಪರ್ಚುನಿಟೀಸ್ ಅಲ್ಲಿ ಬಂದ್ಬಿಟ್ಟು ಪಬ್ಲಿಕ್ ಅಕೌಂಟಿಂಗ್, ಕ್ರೆಡಿಟ್ ಅನಾಲಿಸ್ಟ್, ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜರ್, ಇಕ್ವಿಟಿ ರಿಸರ್ಚ್, ಕಮರ್ಷಿಯಲ್ ಬ್ಯಾಂಕಿಂಗ್, ಕಾರ್ಪೊರೇಟ್ ಫಿನಾನ್ಸ್, ಅಸೆಟ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಫೈನಲ್ ಆಗಿ ಕರೆಂಟ್ ಮಾರ್ಕೆಟಲ್ಲಿ ತುಂಬ ಒಂದು ಸ್ಕೋಪಲ್ಲಿ ಇರುವಂಥದ್ದು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಸಪೋಸ್ ನೀವು ಫಿನಾನ್ಸ್ ಅವರಲ್ಸ್ ಅಕೌಂಟಿಂಗ್ ಸೆಕ್ಟ್ರಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇದ್ರೆ ಪ್ರಾಕ್ಟಿಕಲ್ ಅಕೌಂಟಿಂಗ್ ಮತ್ತು ಟ್ಯಾಕ್ಸೇಷನ್ ಈ ಒಂದು ಕೋರ್ಸ್ ಇದೆ. ಸೊ ನಮ್ಮಲ್ಲಿ ಪ್ರಾಕ್ಟಿಕಲ್ ಅಕೌಂಟಿಂಗ್ ಮತ್ತು ಟ್ಯಾಕ್ಸೇಷನ್ ಈ ಕೋರ್ಸ್ ನಾವೊಂದು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೇವೆ. ಸೊ ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಆಗಿ. ಇದು ಕೆಲವು ಕ್ಯಾರಿಯರ್ ಅಪರ್ಚುನಿಟೀಸ್ಗಳು, ಈ ರೀತಿ ತುಂಬ ಕ್ಯಾರಿಯರ್ ಅಪರ್ಚುನಿಟೀಸ್ಗಳಿದೆ ಫಿನಾನ್ಸ್ ಸೆಕ್ಟರಲ್ಲಿ. ಸೊ ಆದ್ದರಿಂದ ನಾನೊಂದು ರಿಕ್ವೆಸ್ಟ್ ಏನು ಮಾಡೋದಂದರೆ, ಸಪೋಸ್ ನೀವು ಕಾಮರ್ಸ್, ಅಕೌಂಟಿಂಗ್, ಫಿನಾನ್ಸ್ ನಿಮ್ಮ ಒಂದು ಮೇನ್ ಸ್ಟ್ರೆಂತ್ ಆಗಿದ್ದರೆ ಪ್ಲೀಸ್ ನೀವು ಫಿನಾನ್ಸ್ ಸೆಕ್ಟರಲ್ಲಿ ನಿಮ್ಮ ಒಂದು ಫಸ್ಟ್ ಪ್ರಯಾರಿಟಿ ಇಡಿ. ಸೊ ಸ್ಯಾಲ್ರಿ ಬಗ್ಗೆ ಮಾತಾಡುವಾಗ ಒಂದು ಫಿಕ್ಸ್ ಸ್ಯಾಲ್ರಿ ಅಂತ ಹೇಳಿಕ್ಕಾಗಲ್ಲ, ಯಾಕಂದರೆ ಸ್ಯಾಲ್ರಿ ಬಂದುಬಿಟ್ಟು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಪರ್ಟಿಕ್ಯುಲರ್ ಫಿನಾನ್ಸ್ ಸೆಕ್ಟರಲ್ಲಿ ಇರುವಂತಹ ಒಂದು ಸ್ಕಿಲ್ ಬೇಸಿಸಲ್ಲಿ ಕಮ್ಯುನಿಕೇಷನ್ಸ್, ಅವನ ಒಂದು ಇಂಟರ್ಪರ್ಸ್ನಲ್ ಸ್ಕಿಲ್ಸ್, ಈ ರೀತಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಸ್ಯಾಲ್ರಿ ವೇರಿಯೇಷನ್ಸ್ ಆಗುತ್ತೆ. ಬಟ್ ಅದೇ ಒಂದು ಎವರೇಜ್ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದರೆ ಫಿನಾನ್ಷಿಯಲ್ ಸರ್ವಿಸಸ್ ಸೆಕ್ಟರಲ್ಲಿ 5.4 lakhs per annum ಈ ರೀತಿ ರೇಂಜ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 2.2 lakhs ಇದ್ದರೆ ಸೊ ಮ್ಯಾಕ್ಸಿಮಮ್ ಸ್ಯಾಲ್ರಿ ಬಂದುಬಿಟ್ಟು 35 lakhs ತನಕನೂ ರೇಂಜ್ ಆಗುತ್ತೆ. ಕಂಪನೀಸ್ಗಳ ಬಗ್ಗೆ ಹೇಳೋದಾದರೆ ಇಂಡಿಯಾದಲ್ಲಿ ತುಂಬ ಕಂಪನೀಸ್ಗಳಿದೆ. ಲೈಕ್ ಯಾವುದು ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದೆ, ಎಕ್ಸಾಂಪಲ್ಗೆ Mahindra & Mahindra, HDB ಫೈನಾನ್ಸ್ ಸರ್ವಿಸಸ್, ಬಜಾಜ್ ಫೈನಾನ್ಸ್ ಸರ್ವಿಸಸ್, IDFC, ಮುತ್ತೂಟ್, ಟಾಟಾ ಕ್ಯಾಪಿಟಲ್, ಆದಿತ್ಯ ಬಿರ್ಲಾ, ಚೋಳಮಂಡಲ. ಇಂಟರ್ನ್ಯಾಷನಲ್ ಕಂಪನೀಸ್ಗಳ ಬಗ್ಗೆ ಹೇಳೋದಾದರೆ ಡೆಲಾಯ್ಟ್, ಹರ್ನ್ಸ್ ಆ್ಯಂಡ್ ಯಂಗ್, JP Morgan Chase, ಗೋಲ್ಡ್ಮನ್ ಸ್ಯಾಚ್, KPMG, ಪ್ರೈಸ್ ವಾಟರ್ ಹೌಸ್ ಕೂಪರ್ಸ್, ಬ್ಯಾಂಕ್ ಆಫ್ ಅಮೇರಿಕಾ, ಮಾರ್ಗನ್ ಸ್ಟ್ಯಾನ್ಲಿ. ಸೊ ನಮ್ಮಲ್ಲಿ ಪ್ರಾಕ್ಟಿಕಲ್ ಅಕೌಂಟಿಂಗ್ ಮತ್ತು ಟ್ಯಾಕ್ಸೇಷನ್ ಈ ಕೋರ್ಸ್ ನಾವೊಂದು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೇವೆ. ಸೊ ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಆಗಿ.